ಬೈಕ್ ಅದು ಚೆನ್ನಾಗಿರುತ್ತೆ ಸರ್. ಈಗ ಇನ್ನೊಬ್ರು ಇವ್ರು ಹೇಳಿದ್ದು ಬಿಟ್ಟಿದ್ದು ಏನಾದರೂ ಮೈ ನೇಮ್ ಇಸ್ ಸ್ಯಾಮ್. ನಾವು ಇವತ್ತು ಬ್ಯಾಂಗ್ಳೂರ್ ಜಾವಾ ಎಸ್ ಡಿ ಮೋಟರ್ ಸೈಕಲ್ ಕ್ಲಬ್ಬಿಂದ ಬಂದಿದ್ದೀವಿ. ನಮ್ಮ ಕ್ಲಬ್ಬು 2007 ಸ್ಟಾರ್ಟ್ ಆಗಿದ್ದು. ಸೊ ಸ್ಟಾರ್ಟ್ ಆಗಿದ್ದರಿಂದ ಎವ್ರಿ ಇಯರ್ ವಿ ಸೆಲೆಬ್ರೇಟ್ ಸಮಥಿಂಗ್ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ಜಾವಾ ಡೇ. ಇದು ಲಾಸ್ಟ್ 17 ವರ್ಷದಿಂದ ನಾವು ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ. ಇಂಟರ್ನ್ಯಾಷನಲ್ ಜಾವಾ ಡೇ ಅನ್ನೋದು ಒಂದು ಇವೆಂಟು. ಹಳೆ ಜಾವಾ ಎಸ್ ಡಿ ಬೈಕ್ಸ್ ಇರೋದು ಆಫ್ಟರ್ ದ ಫ್ಯಾಕ್ಟ್ರಿ ಗಾಟ್ ಶಟ್ ಡೌನ್. ವಿ ಹ್ಯಾವ್ ಆರ್ ಕ್ಲಬ್ಸ್ ಆಲ್ ಅಕ್ರಾಸ್ ದ ವರ್ಲ್ಡ್ ಹ್ಯಾವ್ ಕೆಪ್ಟ್ ದ ಬೈಕ್ಸ್ ರನ್ನಿಂಗ್. ಈ ಮೂಲಕ ನಾವು ಜನರಿಗೆ ಏನು ತಿಳಿಸೋದಂದರೆ ಹಿಸ್ಟಾರಿಕ್ ವಿಂಟೇಜ್ ವೆಹಿಕಲ್ಸ್ನ ನಾವು ಪ್ರಿಸರ್ವ್ ಮಾಡಿ ಆ ದಿನ ಒಂದು ದಿನ ಸೆಕೆಂಡ್ ಸಂಡೇ ಆಫ್ ಜುಲೈ ಎವ್ರಿ ಇಯರ್ ಇಂಟರ್ನ್ಯಾಷನಲ್ ಜಾವಾ ಡೇ ಅಂತ ಆಚರಿಸ್ತಾ ಇದ್ದೀವಿ. ಈ ವರ್ಷವೂ ನೆಕ್ಸ್ಟ್ ಸಂಡೇ 14th ಸೈಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಬೆಳಗ್ಗೆ ಸುಮಾರು 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ನಮ್ಮ ಇವೆಂಟು ನಡೆಸ್ತಾ ಇದ್ದೀವಿ. ನಮ್ಮ ಕ್ಲಬ್ಬಲ್ಲಿ ಸುಮಾರು ಒಂದು 500 ಪೀಪಲ್ 500 ಜನ ಮೇಲಿದ್ದಾರೆ. ಇವೆಂಟಿಗೆ ಸುಮಾರು ಒಂದು 500-600 ಗಾಡಿ ಬರುತ್ತೆ. ಹಳೆ ಗಾಡಿ ಅಂದರೆ 1947 ಓಲ್ಡ್ ಹಿಸ್ಟಾರಿಕ್ ವೆಹಿಕಲ್ರಿಂದ ಹಿಡಿದು ಇವತ್ತಿನವರೆಗೂ ಹೊಸ ಗಾಡಿಗಳು, ಹೊಸ ಜಾವಾ ಎಸ್ ಡಿ ತಿರ್ಗಾ ಆರಂಭಿಸ್ತಿದ್ದಾರೆ. ಅವ್ರದ್ದು ಗಾಡಿಗಳು ನಮ್ಮ ಇವೆಂಟಿಗೆ ಬರ್ತಾಯಿವೆ. ಬೇರೆ ಬೇರೆ ಊರಿಂದ ಮಂಗಳೂರು, ಉಡುಪಿ, ಕೂರ್ಗು ಮತ್ತು ಬಾಂಬೆ ಎಲ್ಲ ಕಡೆಯಿಂದನೂ ನಮ್ಮ ಇವೆಂಟಿಗೆ ಇಲ್ಲಿ ಬಂದು ತಲುಪ್ತಾರೆ. ಇವೆಂಟ್ ಅಂದರೆ ಇದು ನಮ್ಮ ಎಕ್ಸಿಬಿಷನ್ ಥರ. ಎಲ್ಲರೂ ಅವ್ರವ್ರ ಗಾಡಿಗಳು ತಂದು ಪಾರ್ಕ್ ಮಾಡಿ ಬೇರೆ ಗಾಡಿಗಳ ಜೊತೆ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಿ ಫ್ಯಾಮ್ಲೀಸ್ ಕರ್ಕೊಂಬರ್ತಾರೆ, ಮಕ್ಕಳನ್ನ ಕರ್ಕೊಂಬರ್ತಾರೆ. ಅವ್ರ ಜೊತೆ ಒನ್ ಡೇ ಫುಲ್ ಎಂಜಾಯ್ ಮಾಡೋ ಥರ ಒಂದು ಇವೆಂಟ್ ಇರುತ್ತೆ ಇದು. ಇದರಲ್ಲಿ ನಾವು ಸುಮಾರು ಒಂದು 1000 ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಬೆಂಗಳೂರಲ್ಲಿ ನಾವು 17 ವರ್ಷದಿಂದ ಮಾಡ್ತಾಯಿದ್ದೀವಿ. 2007 ಮಾಡ್ತಾಯಿದ್ದೀವಿ ಸರ್. ಆ್ಯಕ್ಚುಲಿ ನೋಡೋಕ್ಕೋದ್ರೆ ಬ್ಯಾಂಗ್ಳೂರ್ ಜಾವಾ ಎಸ್ ಡಿ ಕ್ಲಬ್ಬಲ್ಲಿ ಇರೋದು ಹೈಯೆಸ್ಟ್ ಅಕ್ರಾಸ್ ಇಂಡಿಯಾ. ನಮ್ಮದು ಇವೆಂಟು ಒಂದು ಅದೇ ಹೇಳ್ದಂಗೆ 600-700 ಗಾಡಿ ನಮ್ಮದು ಅವತ್ತಿನ ದಿನ ಬಂದು ವೆನ್ಯೂಗೆ ತಲುಪ್ತಾರೆ. ಅದೇ ಥರ ಬೇರೆ ಸ್ಟೇಟ್ಸಲ್ಲಿ ಬೇರೆ ಸಿಟೀಸಲ್ಲೂ ಈ ಥರ ಆಚರಣೆ ಮಾಡ್ತಾರೆ. ಅರೌಂಡ್ 50-60 ಬೈಕ್ಸ್ ಒಂದೊಂದು ಕಡೆ ಮೀಟ್ ಆಗ್ತಾರೆ. ಮೈಸೂರು, ತಮಿಳ್ನಾಡು, ಕೇರಳ ಎಲ್ಲ ಕಡೆನೂ ಮಾಡ್ತಾರೆ. ಬೆಂಗಳೂರಲ್ಲಿ ಇರೋದು ಇಂಡಿಯಾಲ್ಲೇ ಹೈಯೆಸ್ಟ್ ಗ್ಯಾದರ್. ಈ ಸತಿನೂ ನಮ್ಮ ಇವೆಂಟಿಗೆ ಒಂದು ಶೋ ಮಾಡ್ತಾಯಿದ್ದೀವಿ ವಿಚ್ ಇಸ್ ರಿಲೇಟೆಡ್ ಟು ಮೂವೀಸ್. ಅದರಲ್ಲಿ ಏನಂದರೆ ಜನರು ತಮ್ಮ ಮೆಚ್ಚಿನದ ನಟರ ಗಾಡಿಗಳ ಥರ ಅವ್ರ ಥರ ಡ್ರೆಸ್ ಮಾಡಿಕೊಂಡು ಕಾಂಪಿಟೇಷನ್ ಥರ ಇರುತ್ತೆ. ಅಲ್ಲಿ ಬಂದರೆ ರೆಟ್ರೋ ಸ್ಟೈಲ್ ಕಾಂಪಿಟೇಷನ್, ಫ್ಯಾಷನ್ ಶೋ ಥರ ಇರುತ್ತೆ ಇವೆಂಟಲ್ಲಿ. ಅವ್ರಿಗೆ ಫಸ್ಟ್ ಪ್ರೈಸ್ ಯಾರು ಗೆಲ್ತಾರೋ ಅವ್ರಿಗೆ ಪ್ರೈಸಸ್ಸು ಸನ್ಮಾನ ಮಾಡ್ತೀವಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ BJYMC ಬ್ಯಾಂಗ್ಳೂರ್ ಜಾವಾ ಎಸ್ ಡಿ ಕ್ಲಬ್ ಬರೀ ರೈಡ್ಗಳು ಈ ಥರ ಇವೆಂಟ್ ಮಾತ್ರ ಅಲ್ಲದೆ ನಾವು ಯಾವಾಗೆಲ್ಲ ರೈಡ್ ಮಾಡ್ತೀವೋ ಆವಾಗೆಲ್ಲ ಸೋಷಲ್ ಆ್ಯಕ್ಟಿವಿಟಿನೂ ಮಾಡ್ತೀವಿ. ವಿಚ್ ಈಸ್ ಫಾರ್ ಎಕ್ಸಾಂಪಲ್ ನಮ್ಮದು ಒಂದು ರೈಡ್ ಇದೆ ಮಲ್ನಾಡ್ ಡೈರೀಸ್ ಅಂತ. ನಾವು ಮಲ್ನಾಡ್ ಕಡೆ ಮಾತ್ರ ಎವ್ರಿ ವರ್ಷ ಒಂದು ರೈಡ್ ಮಾಡ್ತೀವಿ. ಆ ರೈಡಲ್ಲಿ ಆ ವಿಲೇಜಲ್ಲಿರೋ ಗವರ್ಮೆಂಟ್ ಸ್ಕೂಲ್ಸ್ ಅಂಥ ಸ್ಕೂಲ್ಸ್ನ ಕಂಡುಹಿಡಿದು ಅವ್ರಿಗೆ ಆ ಸ್ಕೂಲ್ಸ್ಗೆ ಏನೇನು ಬೇಕಿದೆಯೋ, ಬುಕ್ಸ್ ಬೇಕಿರುತ್ತೆ, ಟೇಬಲ್ಸು, ಚೇರ್ಸು, ಅದೇನೇನಿದೆಯೋ ನಾವು ವಾಲಂಟಿಯರಿಯಾಗಿ ನಮ್ಮ ಕ್ಲಬ್ಬಿಂದ ದುಡ್ಡು ಕಲೆಕ್ಟ್ ಮಾಡಿ ಅದಕ್ಕೆ ಕೊಟ್ಟು ಅವ್ರಿಗೆ ಆ ದುಡ್ಡನ್ನು ತಲುಪಿಸಿ, ಇಲ್ಲ ಏನೇನು ಐಟಮ್ಸ್ ವಸ್ತುಗಳು ಬೇಕೋ ಅದನ್ನು ತಲುಪಿಸಿ ಆ ಥರ ಒಂದು ಗಿವ್ ಬ್ಯಾಕ್ ಟು ಸೊಸೈಟಿ ಮಾಡ್ತೀವಿ. ಪ್ಲಸ್ ಅವಾಗವಾಗ ಆರ್ಫನೇಜಸ್ಸು, ಬ್ಲೈಂಡ್ ಸ್ಕೂಲ್ಸು ಇಂಥ ಜಾಗಕ್ಕೆ ಹೋಗಿ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೋ, ನಮ್ಮ ಕೈಯಿಂದ ಏನೇನು ಹೆಲ್ಪ್ ಆಗುತ್ತೋ ಅದು ಮಾಡ್ತೀವಿ. ಸೊ ಇಟ್ ಈಸ್ ನಾಟ್ ಓನ್ಲಿ ಫಾರ್ ರೈಡಿಂಗ್ ಆ್ಯಂಡ್ ನಾಟ್ ಓನ್ಲಿ ಫಾರ್ ಅವರ್ ಪ್ಲೆಷರ್, ಬಟ್ ವಿ ಆರ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಆಲ್ಸೋ. ಸೊ ದಟ್ ಈಸ್ ಪ್ಲಾಂಟೇಷನ್ ಡ್ರೈವ್ಸು ಮಾಡಿದ್ದೀವಿ. ಪ್ಲಾಂಟೇಷನ್ ಡ್ರೈವ್ಸು ಮಾಡಿದ್ದೀವಿ. ಸೊ ಹಂಗಾಗಿ ಈ ಸತಿ ಬ್ಯಾಂಗ್ಳೂರ್ ಜಾವಾ ಎಸ್ ಡಿ ಕ್ಲಬ್ 14th ಜುಲೈಗೆ ಸೈಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ಗ್ರೌಂಡಲ್ಲಿ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್. ಸರ್, ಜಾವಾ ಎಸ್ ಡಿ ಮೇಡ್ ಇನ್ ಮೈಸೂರು, ಅದು ಕರ್ನಾಟಕದಲ್ಲಿ ಆಗಿರೋದು, ಮೈಸೂರಲ್ಲಿ ಆಗಿದ್ದು. ಆಗ ಮೈಸೂರು ನಮ್ಮದು ಆಗ ಕ್ಯಾಪಿಟಲ್ ಇತ್ತು ಕರ್ನಾಟಕದ್ದು. ಹಾಗಾಗಿ ನಮ್ಗೆ ಅದಕ್ಕೊಂದು ಪ್ರೌಡ್, ಹೆಮ್ಮೆ ಜಾಸ್ತಿ, ಅದರಲ್ಲಿ ಅಭಿಮಾನ ಜಾಸ್ತಿ. ಸೊ ಹಾಗಾಗಿ ಮತ್ತು ಇದು ಆ್ಯಕ್ಚುಲಿ ಜಗೋಸ್ಲೋವಿಯಾದು ಕೊಲಾಬ್ರೇಷನಿಂದ ಇಲ್ಲಿ ಮಾಡಿರೋದು. ಹಾಗಾಗಿ ನಾವೆಲ್ಲ ಒಂದೊಂದು ನಮ್ಮ ಚೈಲ್ಡ್ಹುಡ್ಡು ಈಗ ನನಗೆ ನನ್ನ ಚೈಲ್ಡ್ಹುಡ್ಡು, ಇವರಿಗೆಲ್ಲ ಇವ್ರ ಅಪ್ಪಂದರು ಅಜ್ಜಂದರು ಎಲ್ಲ ಇಟ್ಕೊಂಡಿದ್ದು ಗಾಡಿ ಅದು. ಸೊ ಅದನ್ನು ಪ್ರಿಸರ್ವ್ ಮಾಡಿ ನಾವು ಮುಂದ್ಗಡೆ ಬರ್ತಾಯಿದ್ದೀವಿ. ಇದೇ ಮಾಡಿ ಮತ್ತೊಂದು ಯೋಚನೆ ಬಂತು, ನಾವು ಆ್ಯಕ್ಚುಲಿ BJYMC ಬ್ಯಾಂಗ್ಳೂರ್ ಜಾವಾ ಎಸ್ ಡಿ ಮೋಟರ್ ಸೈಕಲ್ ಕ್ಲಬ್ನಲ್ಲಿ ಜಾಸ್ತಿ ಮೆಂಬರ್ಸು ಬೈಕ್ಗಳಿರೋದು ಆಲ್ ಓವರ್ ವರ್ಲ್ಡಲ್ಲಿ ನಂಬರ್ 1 ನೋಡ್ಲಿಕ್ಕೆ ಹೋದರೆ. ಹಾಗೆ ಇಲ್ಲೇನಾಯಿತು, ಅದಕ್ಕೆ ನಾವು ಗಿನ್ನಿಸ್ ರೆಕಾರ್ಡ್ ಮಾಡೋಣ ಅಂತ ಹೋದ್ವಿ. ಅದಕ್ಕೆ ಸ್ಟಾರ್ಟಿಂಗ್ ಇನಿಷಿಯಲಿ ಲಿಮ್ಕಾದು ಅಟೆಂಪ್ಟ್ ಮಾಡಿದ್ವಿ. ಲಿಮ್ಕಾದಲ್ಲಿ ನಮ್ಮದು ಇದು ಬಂದಿದೆ ಆಲ್ರೆಡಿ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಬೈಕ್ಸ್ ಇನ್ ಒನ್ ಪ್ಲೇಸ್. ಸೊ ನಮ್ಮದು ಔಟ್ ಆಫ್ ಪ್ರೊಡಕ್ಷನ್ ಎಲ್ಲ ನಿಂತು 96 ಸ್ಟಾಪ್ ಆಗಿದೆ. ಸೊ ಅದಾದಮೇಲೆ ನಂಬರ್ 1 ಅಂದರೆ
highest number of bikes, seen in one place. So facts ಇವ್ರು ಹೇಳ್ತಾರೆ ಅದರದ್ದು ಇದೆಲ್ಲ. ಸೊ ಪ್ಲಸ್ ಪಾಯಿಂಟ್ ಏನಾದ್ರು ಯಾಕೆ ಪ್ಲಸ್ ಪಾಯಿಂಟ್ ಅಂದರೆ ವೆರಿ ಸಿಂಪಲ್ ಟೆಕ್ನಾಲಜಿ, ಎವ್ರಿಥಿಂಗ್ ಈಸ್ ಮೆಟಲ್. ಆ್ಯಂಡ್ ನನ್ನ ಹತ್ರ ಇರೋದು ಬೈಕ್ ಈಗ ಆಲ್ಮೋಸ್ಟ್ 45 ಇಯರ್ ಓಲ್ಡ್. ನಾನೇ ನನ್ನ ಕಾಲೇಜ್ ಟೈಮಲ್ಲಿ ಯೂಸ್ ಮಾಡಿದ್ದೆಲ್ಲ ಬೈಕ್ಸ್ ಎಲ್ಲ ಇದೆ. ಹಂಗೆ ಅದಕ್ಕಿಂತ ಜಾಸ್ತಿ ವಯಸ್ಸಾಗಿದ್ದ ಬೈಕ್ಸ್ ಇದೆ. ಇವತ್ತಿಗೂ ರನ್ನಿಂಗಲ್ಲಿದೆ, ಒಳ್ಳೆ ರನ್ನಿಂಗ್. ನಾವು ಲಾಂಗ್ ರೈಡಿಗೂ ಯೂಸ್ ಮಾಡ್ತೀವಿ. ಮೊನ್ನೆ ನಾವು ಊಟಿ ಹೋಗಿ ಬಂದಿದ್ದೀವಿ, ಹಾಗೆ ನಾವು ವ್ಯಾಗಮನ್ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬರ್ತಾ ಇದ್ದೀವಿ. ನಾವು ಇವತ್ತಿಗೆ ಕೂಡ ಯೂಸ್ ಮಾಡ್ತೀವಿ. ಬಟ್ ಇವತ್ತಿದ್ದು ಟೆಕ್ನಾಲಜಿ ಬೈಕ್ ಮೋಸ್ಟ್ ಆಫ್ ಆಲ್ 50% ಪ್ಲಾಸ್ಟಿಕ್ ಇದೆ. ಬಿದ್ದರೆ ಹೋಯ್ತು, ಎದ್ದರೆ ಹೇಳೋದಿಲ್ಲ, ಮತ್ತು ರಿಲಯಬಿಲಿಟಿ ಇರೋದಿಲ್ಲ. ಮತ್ತು ಈಗೀಗ ಎಲ್ಲ ತುಂಬ ಕಂಫರ್ಟೇಬಲ್ ಇದೆ. ಇವತ್ತಿನ ಹುಡುಗರೆಲ್ಲ ನೋಡಿದರೆ ನೀವು ಆಕ್ಸಿಡೆಂಟ್ ಎಲ್ಲ ಆಗುತ್ತೆ. ಬಟ್ ಜಾವಾ ಎಸ್ಡಿಯಲ್ಲಿ ಆಕ್ಸಿಡೆಂಟ್ ಆಗಿರೋದು ಭಾರಿ ಕಮ್ಮಿ. ಅಂದರೆ ನಾವು ಹೋಗೋದು ಸ್ವಲ್ಪ ಸ್ಲೋನೇ, ಬಟ್ ಮೆಚೂರ್ಡ್ ಬೈಕರ್ಸ್ ಎಲ್ಲ ಇದ್ದಾರೆ. ಸೊ ಆ್ಯಕ್ಚುಲಿ ನಾವೇ ಈ ಬೈಕಿಂಗ್ ಕಮ್ಯುನಿಟಿಗೆ ಸ್ವಲ್ಪ ಇದು ಏನು ಆಸೆ ಹುಟ್ಟಿಸಿ ಈಗ ಅದು ಜಾಸ್ತಿ ಆಗಿದೆ. ಬಟ್ ವಿ ಆಲ್ಸೋ ಮೇಂಟೈನಿಂಗ್ ಅವರ್ ಬೈಕ್ಸ್ ಆ್ಯಂಡ್ ವಿ ಆರ್ ರೈಡಿಂಗ್ ಮೋರ್ ಆಫನ್ ಆ್ಯಂಡ್ ಮೋರ್ ಆಫನ್ ವಿ ಮೀಟ್ ಟು ಎಕ್ಸ್ಚೇಂಜ್ ದ ಟೆಕ್ನಾಲಜಿ. ಇಲ್ಲಾಂದರೆ ಇವ್ರಿಗೆ ಜಾಸ್ತಿ ಗೊತ್ತು, ನನಗೆ ಕಮ್ಮಿ, ನಾವು ಮೀಟಾಗಿ ಅದೇ ಮಾತಾಡ್ತಾ ಇರ್ತೀವಿ. ಸೊ ಹಾಗಾಗಿ ಕನ್ನಡ ಸಿನಿಮಾದಲ್ಲೂ ಇದೆಯಲ್ಲ ಜಾವ? ಹಾಂ, ಕನ್ನಡ ಮೋಸ್ಟ್ ಆಫ್ ದ ರಾಜ್ಕುಮಾರ್, ಅಂಬರೀಷ್, ಶಂಕರ್ ನಾಗು ಇವ್ರು ನನ್ನ ಟೈಮಲ್ಲಿ ಈಗಲೂ ಕೂಡ ಮೊನ್ನೆ ಹಾಂ ಪುಷ್ಪ ಅಲ್ಲಿ ಅದರಲ್ಲೂ ಇದೆ. ಪುನೀತ್ ರಾಜ್ಕುಮಾರು ಯೂಸ್ ಮಾಡಿದ್ದಾರೆ, ಅಮಿತಾಬ್ ಬಚ್ಚನ್ ಯೂಸ್ ಮಾಡಿದ್ದಾರೆ, ಶಾರುಖ್ ಖಾನು ಯೂಸ್ ಮಾಡಿದ್ದಾರೆ. ಶಾರುಖ್ ಖಾನ್ ಮೊನ್ನೆ ಗೋವಾದ್ದು ಯಾವುದೋ ಒಂದು ಪಿಕ್ಚರ್, ಅದರಲ್ಲಿ ಅವರು ಎಸ್ದಿನೇ ಯೂಸ್ ಮಾಡಿದ್ದಾರೆ. ಮೋಸ್ಟ್ ಆಫ್ ದ ಅಂದರೆ ನಮ್ಮ ಟೈಮಲ್ಲಿ ಅದು ಒಂದೇ ಬೈಕ್ ಇತ್ತು ವಿಚ್ ಇಸ್ ರನ್ನಿಂಗ್, ರಿಲಯಬಲ್ ಆ್ಯಂಡ್ ಸ್ವಲ್ಪ ಎಲ್ಲೋ ಹಳ್ಳ ಮೇಲೆ ಹೋಗ್ಬೋದು, ಗುಡ್ಡದಲ್ಲೂ ಹೋಗ್ಬೋದು. Java Day, it's not just a event, we all feel it's one of our religious festival. ನಮ್ಗೆ ಒಂದು ಹಬ್ಬ ಥರ ಅದು. Because you get to meet all old people, you get to see a lot of old riders, from back those days. And also, it's just not a motorcycle, it is an emotion for us, So ನನ್ನ ಹತ್ರ ಒಂದು ಗಾಡಿ ಇದೆ, ನಮ್ಮ ತಾತ ಓಡಿಸಿರೋದು, ಆಮೇಲೆ ನಮ್ಮ ಅಪ್ಪ ಓಡಿಸಿರೋದು. Then now I got into Bangalore and I've joined BJYMC, Bangalore Java SD Motorcycle Club. And, it's more than a bike for us. It's like a family member, both Java and SD. It's a legacy that we are carrying, and we'll continue to do so, to preserve all the historic memories, all the childhood memories that fathers, grandfathers have cherished, and we still enjoy these bikes and we don't complain. It's just a beautiful machine, simple machine. Thank you. Very